ಎಲ್ಲರಿಗೂ ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸಂಜೆಯ ಟೀ ಸ್ನ್ಯಾಕ್ಸಿಗೆ ಒಂದು ಪೇಪರ್ ಅವಲಕ್ಕಿಯ ಸ್ನ್ಯಾಕ್ಸನ್ನು ಮಾಡ್ಕೊಂಡು ಬರೋಣ. ಇದು ಒಂದು 10 ಮಿನಿಟ್ಸಲ್ಲಿ ಮಾಡ್ಬೋದು. ಮೊದಲಿಗೆ ಗ್ಯಾಸ್ ಸ್ಟವನ್ನು ಆನ್ ಮಾಡೋಣ. ಒಂದು ಬಾಣಲೆಯನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಆಗಲು ಬಿಡೋಣ. ನಂತರ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಣ. 4 ರಿಂದ 5 ಸ್ಪೂನ್ ಹಾಕ್ಕೊಳ್ಳಿ. ಎಣ್ಣೆ ಇದ್ರೇ ಅದಕ್ಕೆ ಒಗ್ಗರಣೆಗೆ ತುಂಬ ಟೇಸ್ಟ್ ಕೊಡುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆಯನ್ನು ಕಾಯಿಸಿಬಿಟ್ಟು ನಂತರ ಸಾಸಿವೆ ಜೀರಿಗೆಯನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ನೋಡಿ, ಚಟಪಟ ಅಂತ ಸಿಡಿತಾ ಇದೆ. ಆಮೇಲೆ ಶೇಂಗವನ್ನು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಶೇಂಗವನ್ನು ಹಾಕ್ಕೊಳ್ಳಿ. ನಂತರ ಚೆನ್ನಾಗಿ ಸ್ವಲ್ಪ ಬಾಡಿಸಬೇಕು. ತದನಂತರ ನಾವು ಪುಟಾಣಿ ಅಥವಾ ಹುರಿಗಡಲೆಯನ್ನು ಒಂದು ಅರ್ಧ ಬೌಲ್ ಹಾಕ್ತಾ ಇದ್ದೀನಿ. ಸಣ್ಣಾಗಿ ಉದ್ದಾಗಿ ಕಟ್ ಮಾಡೋದಕ್ಕಿಂತ ಕೊಬ್ಬರಿಯನ್ನು ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿಲ್ಲ, ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಮಕ್ಕಳು ತಿನ್ನೋಲ್ಲ ಅದರಿಂದ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಒಂಥರ ಘಮ ಬರುತ್ತೆ ಬೆಳ್ಳುಳ್ಳಿದು, ಅಲ್ಲಿವರೆಗೂ ನಾವು ಕೈ ಆಡಿಸ್ತಾನೇ ಇರಬೇಕು. ಶೇಂಗಾ ಮತ್ತು ಪುಟಾಣಿ ಬ್ರೌನ್ ಆಗೋವರೆಗೂ ನಾವು ಫ್ರೈಯನ್ನು ಮಾಡ್ಕೋಬೇಕು. ಇದು ಮೀಡಿಯಮ್ ಸ್ಲಿಮ್ಮಲ್ಲೇ ಇರಲಿ. ಆಮೇಲೆ ಒಂದು 4 ರಿಂದ 5 ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಆಮೇಲೆ ತದನಂತರ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನಾವು ಕೈ ಆಡಿಸ್ತಾನೇ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ನೀರಿನ ಅಂಶ ಎಲ್ಲ ಹೋಗಬೇಕು. ಕೊತ್ತಂಬರಿ ಸೊಪ್ಪು ನೋಡಿರಿ, ಈಗ ಎಲ್ಲ ನೀರಿನ ಅಂಶ ಹೋಗಿದೆ. ನೋಡಿರಿ, ಈ ಥರ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ನೋಡಿರಿ, ಎಲ್ಲ ಬ್ರೌನ್ ಕಲರ್ ಆಗಿದೆ, ಎಲ್ಲ ಕ್ರಿಸ್ಪಿ ಕೂಡ ಆಗಿದೆ. ಈ ಟೈಮಲ್ಲಿ ನಾವು 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಪೌಡ್ರನ್ನು ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಅಚ್ಕಾರದ ಪೌಡ್ರನ್ನು ಕೂಡ ಹಾಕಬೇಕು. ಸ್ವಲ್ಪ ರುಚಿಗೆ ನಾವು ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕಬೇಕು. ಹಾಕಿಬಿಟ್ಟು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನಂತರ ರುಚಿಗೆ ನಾವು ಸ್ವಲ್ಪ ಸಕ್ಕರೆಯನ್ನು ಮೇಲೆ ಹಾಕ್ಕೊಳ್ಬೇಕು. ಸಕ್ಕರೆ ಹಾಕೋದ್ರಿಂದ ಒಂದು ಟೇಸ್ಟ್ ಕೊಡುತ್ತೆ. ಅದರಿಂದ ಈಗ ನೋಡಿ, ಕಂಪ್ಲೀಟಾಗಿ ನಾನು ಸ್ಟವನ್ನು ಆಫ್ ಮಾಡಿಬಿಟ್ಟು ಸಕ್ಕರೆನ ಹಾಕಿಬಿಟ್ಟು ಕೈ ಆಡಿಸಿದ್ದೀನಿ. ನಂತರ ಪೇಪರ್ ಅವಲಕ್ಕಿಯನ್ನು ನಾನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು 3 ಹಿಡಿಯೋಷ್ಟು ನಾನು ಅವಲಕ್ಕಿಯನ್ನು ಹಾಕೋಣ. 2 3 ಹಿಡಿಯಷ್ಟು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ಎಲ್ಲ ಚೆನ್ನಾಗಿ ಒಂದುವಾಗೆ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಪ್ಪ ಅಂದರೆ ಇದು ಒಂದು 15 ಡೇಸ್ವರೆಗೂ ನಾವು ಸ್ಟೋರ್ ಮಾಡ್ಕೊಂಡು ಇಡ್ಬೋದು. ಇದು ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಬಿಟ್ರೆ ಒಂದು 15 ಡೇಸ್ವರೆಗೆ ನಾವು ಸ್ನ್ಯಾಕ್ಸ್ ಆಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ಮತ್ತು ಗ್ಯಾಸ್ ಸ್ಟವನ್ನು ಆನ್ ಮಾಡಿಬಿಟ್ಟು ಬಾಣಲೆಯನ್ನು ಎತ್ತಿಟ್ಕೊಳ್ಳೋಣ. ಈಗ ಇದನ್ನು ನಾವು ಮೀಡಿಯಮ್ ಸ್ಲಿಮ್ಮಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ. ತಳ ಹತ್ತಿದರೆ ಒತ್ತಿದ ಸ್ಮೆಲ್ ಬರುತ್ತೆ. ಆದ ಕಾರಣ ಇದನ್ನು ಕೈ ಆಡಿಸ್ತಾನೇ ಇರಿ. ಇದನ್ನು ಒಂದು 5 ಮಿನಿಟ್ಸು ಇದೇ ಥರ ನಾವು ಕೈ ಬಿಡದೇ ಕೈ ಆಡಿಸ್ತಾನೇ ಇರಬೇಕು. ಇದು ತುಂಬ ಸ್ಮೂತಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗಿಬಿಡುತ್ತೆ, ಆ ಥರ ಬರುತ್ತೆ. ಚೆನ್ನಾಗಿ ಒಂದು 5 ಮಿನಿಟ್ಸ್ ಮಿಕ್ಸ್ ಮಾಡಿ. ಆಮೇಲೆ ಇದನ್ನು ಏರ್ ಕಂಟೈನಲ್ಲಿ ಹಾಕಿಟ್ರೆ ಒಂದು 15 ಡೇಸ್ವರೆಗೂ ನಾವು ಇದನ್ನ ಇಟ್ಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಈಗ ನೋಡಿರಿ, ಈಗ ಒಂದು 4 ಮಿನಿಟ್ಸ್ ಆಗಿದೆ. ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ಒಂದು ಸರಿ ಕೈಯಿಂದ ಸ್ವಲ್ಪ ನೋಡೋಣ. ಸ್ವಲ್ಪ ಕೈಯಿಂದ ಮುಟ್ಟಿ ನೋಡಿದರೆ ಅದು ಕ್ರಿಸ್ಪಿಯಾಗಿ
ಹಂಗೆ ಪೌಡ್ರ್ ಆಗಿಬಿಡುತ್ತೆ. ನೋಡಿರಿ ಈ ಥರ ಈಗ ಸ್ಮೂತಾಗಿದೆ. ಈಗ ಒಂದು 5 ಮಿನಿಟ್ಸ್ ಆಗಿದೆ. ನಂತರ ಇದನ್ನು ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಂಬಿಡ್ತೀನಿ. ಇದನ್ನ ತಣ್ಣಗಾಗಲು ಬಿಡಬೇಕು, ಆಮೇಲೆ ಸರ್ವ್ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ. ನೋಡಿ ಯಾವ ಥರ ಸೂಪರಾಗಿ ಟೇಸ್ಟಿಯಾಗಿ ಬಂದಿದೆ. ನೋಡಿರಿ ಈ ಥರ ಸೂಪರಾಗಿ ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಟರೆ ನಾವು ಅವಲಕ್ಕಿಯನ್ನು ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೋದು. ಇದು ಮಳೆಗಾಲಕ್ಕೂ ಚಳಿಗಾಲದಲ್ಲಿ ಸಂಜೆಯ ಟೀಯಲ್ಲಿ ಪ್ರವಾಸಕ್ಕೆ ಹೋಗುವ ಟೈಮಲ್ಲಿ ಇದೇ ಒಳ್ಳೆಯ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಯಾರೆಲ್ಲೋ ಹಾಗೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ.